ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮೇಷರಾಶಿಯವರಿಗೆ ಯಾಕೆ ಯಾವಾಗಲೂ ಕಷ್ಟ ಇರುತ್ತದೆ? ಈ ಪ್ರಪಂಚದಲ್ಲಿ ಇರ್ತಕ್ಕಂತಹ ಕಷ್ಟ ಎಲ್ಲ ಬರೀ ಮೇಷರಾಶಿಯಲ್ಲೇ ಇದೆಯಾ ಎಂದು ಭಾಸವಾಗುತ್ತದೆ. ಮೇಷರಾಶಿಯಲ್ಲಿ ಹುಟ್ಟಿರೋದೇ ನನ್ನ ತಪ್ಪು ಎಂದು ನೀವೇನಾದರೂ ಕುಗ್ಗಿ ಹೋಗಿದ್ರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಯಾಕೆಂದರೆ ಮೇಷರಾಶಿಯವರು ಅಭಿವೃದ್ಧಿ ಆಗಬೇಕಾದ್ರೆ ಏನು ಮಾಡಬೇಕು, ಯಾವ ತಂತ್ರ ಪರಿಹಾರದಿಂದ ಮೇಷರಾಶಿಯವರ ಏಳಿಗೆಯಾಗುತ್ತದೆ, ಈ ಮೇಷರಾಶಿಯವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೀವಿ. ನಮ್ಮ ಚಾನಲ್ಗೆ ಈಗಾಗಲೇ ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೆ ನಮಗೊಂದು ಬೆಂಬಲವನ್ನು ಕೊಡಿ ಎಂದು ಹೇಳ್ತಾ ಈ ಮೂಲಕ ನಾನು ಕೇಳಿಕೊಳ್ತೇನೆ. ಹೌದು ಸ್ನೇಹಿತರೆ, ಮೇಷರಾಶಿಯವರನ್ನು ನೋಡುವಾಗ ನಮಗೆ ಅನ್ನಿಸ್ಬೋದು, ಇವರು ಎಷ್ಟು ಕೋಪಿಷ್ಟರು, ಇವರು ಎಷ್ಟು ರೂಢಾಗಿ ಮಾತನಾಡ್ತಾರೆ, ಇವರ ನಡವಳಿಕೆ ಏನು ಎಷ್ಟು ರೂಢಾಗಿದೆ ಎನ್ನುವಂತಹ ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಅನಿಸುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ನೀವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿ, ಮೇಷರಾಶಿಯವರು ಮನಸ್ಸಿನಿಂದ ಮೃದು ಸ್ವಭಾವದವರು. ಅವರ ಈ ಒಂದು ರೂಢಾಗಿ ಆಟಿಟ್ಯೂಡ್ ಅಂತ ನಮಗೆ ಅನಿಸುವುದಕ್ಕೆ ಕಾರಣ ಏನಪ್ಪ ಅಂತಂದರೆ, ಈ ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ. ಈ ಮಂಗಳ ಗ್ರಹವನ್ನು ಸೇನಾಧಿಪತಿ ಅಂತ ಕೂಡ ನಾವು ಕರಿತೀವಿ. ಈ ಸೇನಾಧಿಪತಿ ಕೆಲಸ ಏನಪ್ಪ ಅಂದರೆ, ಆರ್ಮಿಯಲ್ಲಿರುವಂತಹ ಸೈನಿಕನ ಹತ್ರ ಒಂದು ಇಷ್ಟೇ ನಿಯಮದಿಂದ ಕೆಲಸ ಕಾರ್ಯವನ್ನು ಮಾಡತಕ್ಕಂಥದ್ದು. ಹಾಸ್ಯವನ್ನು ಮೇಷರಾಶಿಯವರು ಇಷ್ಟಪಡುವುದಿಲ್ಲ ಅಂತಲ್ಲ, ಖಂಡಿತವಾಗ್ಲೂ ಕೂಡ ಮೇಷರಾಶಿಯವರಿಗೂ ಹಾಸ್ಯ ಅಂದರೆ ಬಹಳ ಇಷ್ಟಪಡ್ತಾರೆ. ಆದರೆ ತಮ್ಮನ್ನು ತೇಜೋವಧೆ ಮಾಡಿ ಇನ್ನೊಬ್ಬ ನಗುತ್ತಾನೆ ಅಂದರೆ ಅದನ್ನು ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ಳುವಂತಹ ಪ್ರವೃತ್ತಿ ಖಂಡಿತವಾಗ್ಲೂ ಮೇಷರಾಶಿಯವರಿಗಿಲ್ಲ. ಸ್ವಶಕ್ತಿಯಿಂದ ಮೇಷರಾಶಿಯವರು ಹೇಗೆ ಎದ್ದು ಬರ್ತಾರೆ, ನೀತಿ ನಿಯಮಗಳನ್ನು ಹೇಗೆ ಪಾಲಿಸ್ತಾರೆ, ಕಷ್ಟಪಟ್ಟು ಕೆಲಸವನ್ನು ಯಾವ ರೀತಿ ಮಾಡ್ತಾರೆ, ಪಟ್ಟು ಹಿಡಿದ ಕೆಲಸ ಯಾವ ರೀತಿ ಮಾಡಿ ಮುಗಿಸ್ತಾರೆ, ಇಮಿಡಿಯೇಟ್ ಆಗಿ ಒಂದು ಡಿಸಿಷನನ್ನು ಯಾವ ರೀತಿ ತಗೋತಾರೆ, ಅತ್ಯಂತ ಬುದ್ಧಿಶಕ್ತಿ. ಇವರ ಬುದ್ಧಿಶಕ್ತಿಯನ್ನು ಯಾವ ರೀತಿ ಹೊರಗಡೆ ತೋರಿಸ್ತಾರೆ, ಊಹೆಗಳನ್ನು ಯಾವ ರೀತಿ ಮಾಡ್ತಾರೆ, ಇದರ ಕುರಿತಾಗಿ ಬಹಳಷ್ಟು ನಾವು ಕೇಳಿರ್ತೇವೆ. ಇಷ್ಟೆಲ್ಲ ಪಾಸಿಟಿವ್ಸ್ ಇದ್ದರೂ ಸಹ ಮೇಷರಾಶಿಯವರು ಕೆಲವೊಂದು ವಿಚಾರದಲ್ಲಿ ಸಿಲುಕಿಕೊಂಡಿರ್ತಾರೆ. ಇರುವಂತಹ ಎಲ್ಲ ಕಷ್ಟಗಳು ಕೇವಲ ಮೇಷರಾಶಿಯವರ ಜೀವನದಲ್ಲೇ ಇದೆ ಅನ್ನೋ ಮಟ್ಟಕ್ಕೆ ನೀವು ಮನಸ್ಸಿನಲ್ಲಿ ದುಗುಡವನ್ನು ಇಟ್ಕೊಂಡಿರ್ತೀರಿ. ನಾವೇ ದರಿದ್ರವಂತರು, ನಮ್ಮಷ್ಟು ದರಿದ್ರ ಯಾರಿಗೂ ಇಲ್ಲ ಅನ್ನೋ ಮಟ್ಟಕ್ಕೆ ನೀವು ಯೋಚನೆಯನ್ನು ಮಾಡ್ತಾ ಇರ್ತೀರಿ. ನೋಡಿ, ಮೇಷರಾಶಿಯವರು ಖಂಡಿತವಾಗ್ಲೂ ಈ ಒಂದು ಸಣ್ಣ ತಂತ್ರ ಪರಿಹಾರವನ್ನು ನೀವು ಮಾಡಿ ನೋಡಿ, ಖಂಡಿತವಾಗ್ಲೂ ಸಹ ಅಭಿವೃದ್ಧಿಯನ್ನು ಕಾಣ್ತೀರಿ. ನಿಮಗೆ ಪದೇ ಪದೇ ಗಂಡ ಹೆಂಡತಿ ನಡುವೆ ದಿನನಿತ್ಯ ಜಗಳ ಆಗ್ತಾ ಇದೆಯೇ, ಕಲಹ ಆಗ್ತಾ ಇದೆಯೇ, ಈ ಒಂದು ತಂತ್ರ ಪರಿಹಾರ ಮಾಡಿ ನೋಡಿ. ನೀವು ಯಾವುದೇ ಉದ್ಯೋಗದಲ್ಲಿರಿ, ಯಾವುದೇ ವ್ಯಾಪಾರ ವ್ಯವಹಾರ ಮಾಡ್ತಾ ಇರಿ, ಯಾವುದೇ ವ್ಯವಹಾರ ಮಾಡ್ತಾ ಇರಿ, ಮೇಷರಾಶಿಯವರು ಖಂಡಿತವಾಗಿಯೂ ಈ ತಂತ್ರ ಪರಿಹಾರವನ್ನು ಮಾಡಿ ನೋಡಿ. ನಿಮ್ಮ ಬಿಸ್ನೆಸ್ ಅಂತಕ್ಕಂಥದ್ದು 10 ಪಟ್ಟು ಉತ್ತಮ ಎನಿಸುತ್ತದೆ. ತುಂಬ ಚೆನ್ನಾಗಿ ಅಭಿವೃದ್ಧಿಯಾಗುವಂತಹ ಒಂದು ಚಾನ್ಸಸ್ ನಿಮಗೆ ಸಿಗುತ್ತದೆ. ಎಷ್ಟು ದಿನ ಒದ್ದಾಟದ ಜೀವನ ನಡೆಸುತ್ತೀರಾ, ಈ ಸಾಲ ಬಾಧೆಯಿಂದ ಎಷ್ಟು ಅಂತ ನರಳ್ತೀರಾ. ಖಂಡಿತವಾಗಿಯೂ ಈ ಸಾಲ ಬಾಧೆ ಅನ್ನುವಂಥದ್ದು ನಿಮಗೆ ಬಹಳ ಕೆಡುಕಾಗಿ ಕಾಡ್ತಾ ಇರುತ್ತೆ. ಚೆನ್ನಾಗಿ ದುಡಿದು ಇರುವಂತಹ ಸಾಲವನ್ನು ತೀರಿಸುವ ಶಕ್ತಿ ನಿಮ್ಮಲ್ಲಿ ಒದಗಿ ಬರುತ್ತದೆ. ಎಷ್ಟೇ ಲಕ್ಷ ಆಗಲಿ ಕೋಟಿ ಆಗಲಿ ಸಾಲವಿದ್ದರೂ ಸಹ ದುಡಿದು ತೀರಿಸುವಂತಹ ಚೈತನ್ಯ ಶಕ್ತಿ ನಿಮಗೆ ಪ್ರಾಪ್ತಿಯಾಗುತ್ತದೆ. ನೋಡಿ, ನಿಮ್ಮ ಸಮಸ್ಯೆ ಸುಲಭವಾಗಿ ಪರಿಹಾರ ಆಗುವುದಕ್ಕೆ ಈ ತಂತ್ರ ಪರಿಹಾರವನ್ನು ಮೇಷರಾಶಿಯವರು ಮಾಡಿಕೊಳ್ಳಬೇಕು. ನೀವು ನಿಮ್ಮ ಮನೆಯಲ್ಲಿಯೇ ಈ ತಂತ್ರ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಹಾಗೆಯೇ ಮೇಷರಾಶಿ ಇರುವಂತಹ ದಂಪತಿಗಳಲ್ಲಿ ಅಂದರೆ ಗಂಡ ಹೆಂಡತಿ ಜೀವನದಲ್ಲಿ ಬಿರುಕು ಮೂಡಿ ಬೇರೆ ಬೇರೆ ಆಗಿದ್ದವರು ಸಹ ಈ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಆರೋಗ್ಯ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳಿಗೂ ಸಹ ಈ ಪರಿಹಾರವನ್ನು ಮಾಡಬಹುದು. ನೀವು ಇಂತಹದ್ದೇ ಸಮಸ್ಯೆ ಅಂತ ಏನೂ ಇಲ್ಲ, ಪ್ರತಿಯೊಬ್ಬರು ಮೇಷರಾಶಿಯವರು ನೀವು ಯಾವುದೇ ಸಮಸ್ಯೆಗಳಲ್ಲಿ ಬಳಲುತ್ತಿದ್ದರೆ ಈ ಪರಿಹಾರವನ್ನು ಮಾಡಿ ನೋಡಿ, ಅಭಿವೃದ್ಧಿ ಅನ್ನುವುದು ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ. ಕೆಲವೊಬ್ಬರ ಜಾತಕದಲ್ಲಿ ರಾಜಯೋಗ ಇದ್ದರೂ ಸಹ ಅವರು ಸಾಮಾನ್ಯ ವ್ಯಕ್ತಿಗಳಂತೆ ಜೀವನವನ್ನು ನಡೆಸುತ್ತಿರುತ್ತಾರೆ. ಅದೇ ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗವಿಲ್ಲದಿದ್ದರೂ ಸಹ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಕಾಣುತ್ತಿರುತ್ತಾರೆ. ಅದಕ್ಕೆ ಕಾರಣ ಏನು ಎಂದು ನೋಡೋದಾದರೆ, ಯಾವ ದಿಕ್ಕಿನಲ್ಲಿ ಹೋದರೆ ಅವರು ಅಭಿವೃದ್ಧಿ ಆಗ್ತಾರೆ ಎನ್ನುವುದನ್ನು ಬಗ್ಗೆ ಪೂರ್ಣ ಮಾಹಿತಿ ಅವರಲ್ಲಿರುತ್ತದೆ. ಎಲ್ಲಿಯಾದರೂ ಹೋಗಿ ಅವರ ಜಾತಕಗಳನ್ನು ತೋರಿಸಿ ನಾನು ಯಾವ ದಿಕ್ಕಲ್ಲಿ ಹೋದರೆ ಸಕ್ಸಸ್ ಆಗ್ತೀನಿ ಎಂದು ಕೇಳಿ ಪರಿಹಾರವನ್ನು ಕಂಡುಕೊಂಡಿರ್ತಾರೆ.
ಇದರಿಂದಾಗಿ ಅವರು ಜೀವನದಲ್ಲಿ ಖುಷಿಯಾಗಿರುತ್ತಾರೆ. ಇನ್ನು ಹೇಳಬೇಕಂದ್ರೆ ಈ ದೃಷ್ಟಿ ದೋಷಗಳಿಂದ ನೀವೇನಾದರೂ ನರಳುತ್ತಾ ಇದ್ರೆ ಅಥವಾ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಇವತ್ತು ಚೆನ್ನಾಗಿರ್ತೇವೆ, ಅಭಿವೃದ್ಧಿ ಆಗ್ತಾ ಇರ್ತೇವೆ ಅಂದರೆ ಹೊರಗಿನವರು ಯಾರೂ ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳುವುದಿಲ್ಲ. ನಾವು ಚೆನ್ನಾಗಿ ಬೆಳೀತಾ ಇದ್ದೇವೆ, ಜೀವನದಲ್ಲಿ ಅವರಿಗಿಂತ ಮುಂದೆ ಹೋಗ್ತಿದ್ದೇವೆ ಎಂದು ಗೊತ್ತಾದರೆ ಸಾಕು, ನಮ್ಮ ಸುತ್ತಮುತ್ತಲಿನ ವ್ಯಕ್ತಿಗಳೇ ಅಂದರೆ ನಮ್ಮವರೇ, ನಮ್ಮ ಸಂಬಂಧಿಕರೇ ನಮ್ಮ ಮೇಲೆ ಕೆಟ್ಟ ದೃಷ್ಟಿಗಳನ್ನು ಇಟ್ಟಿರ್ತಾರೆ. ನೋಡಿ, ನಮ್ಮ ಜೊತೆನೇ ಇದ್ದು ನಮಗೆ ತಿಳಿಯದ ಹಾಗೆ ಯಾವ ರೀತಿ ಬೆಳೆದು ಬಿಟ್ಟ ಎಂದು ಹೇಳ್ತಾರೆ. ನಮ್ಮ ಸುತ್ತಮುತ್ತ ಇರುವ ಸಂಬಂಧಿಕರೇ ನಮ್ಮ ಮೇಲೆ ಕೆಟ್ಟ ದೃಷ್ಟಿಯನ್ನು ಹಾಕಿರ್ತಾರೆ. ಹಾಗಾಗಿ ನಮ್ಮ ಅಭಿವೃದ್ಧಿಯಲ್ಲಿ ಕುಂಠಿತ ಆಗ್ತಾ ಇರುತ್ತೆ. ಈ ಎಲ್ಲದಕ್ಕೂ ಸಹ ಪರಿಹಾರ ಇದೆ. ಈ ಒಂದು ತಂತ್ರ ಪ್ರಯೋಗವನ್ನು ಮಾಡಿ ನೋಡಿ. ಈ ಪ್ರಯೋಗದ ಶಕ್ತಿ ಏನೆಂದು ನಿಮಗೆ ತಿಳಿಯುತ್ತದೆ. ಮಂಗಳವಾರದ ದಿನ ಶುಭಕರವಾದ ದಿನವಾಗಿರುತ್ತದೆ. ಈ ದಿನದಂದು ನಿಮ್ಮ ಮನೆಯಲ್ಲಿ ಈ ತಂತ್ರ ಪ್ರಯೋಗ ತಪ್ಪದೆ ಸುಲಭವಾಗಿ ಮಾಡಿ. ಮಂಗಳವಾರ ಈ ದಿನ ಮಂಗಳಕರವಾದ ದಿನವಾದ್ದರಿಂದ ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಿ. ಕರವಸ್ತ್ರ ಇರುವಂತಹ ಸೈಜಲ್ಲಿ ಇರತಕ್ಕಂಥದ್ದ ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಈ ವಸ್ತುಗಳನ್ನು ಹಾಕಬೇಕು. ಒಂದು ಬಿಲ್ವ ವೃಕ್ಷದ ಬೇರು. ಬಿಲ್ವ ಪತ್ರೆಯು ಶಿವ ದೇವರಿಗೆ ಬಹಳ ಇಷ್ಟ. ಈ ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಣೆ ಮಾಡಿ ಪೂಜೆಯನ್ನು ಸಲ್ಲಿಸ್ತೇವೆ. ಹಾಗಾಗಿ ಈ ಬಿಲ್ವ ವೃಕ್ಷದ ಬೇರು ಸಿಕ್ಕಿದ್ರೆ ಬೇರನ್ನು ಹಾಕಬೇಕು. ಇಲ್ಲದಿದ್ದರೆ ಬಿಲ್ವ ಪತ್ರೆ ಅಂದರೆ ಎಲೆಯನ್ನಾದರೂ ಹಾಕಿ. ಇದರ ಜೊತೆಗೆ ಕೆಂಪು ಚಂದನವನ್ನು ಹಾಕಬೇಕು. ಹಾಗೆಯೇ ಕೆಂಪು ಪುಷ್ಪ ಅಂದರೆ ಕೆಂಪು ಬಣ್ಣದ ಯಾವುದೇ ಹೂವನ್ನು ಹಾಕಬಹುದು. ಯಾವುದೇ ಕೆಂಪು ಬಣ್ಣದ ಹೂವನ್ನು ಹಾಕಿ ಹಾಗೆಯೇ ಇಂಗು, ಜಟಾಮಸಿ, ಮೂಸಲಿ, ಬಕುಲಬಲ, ಹಿಂಗುಲ, ಮೌಲಶ್ರೀ, ಕಿಟರ, ಗೋ ಇತಿ, ಮಲಕಾಗುನಿ ಇದರಲ್ಲಿ ಯಾವ ವಸ್ತುಗಳು ನಿಮಗೆ ಸಿಗುತ್ತದೆಯೋ ಆ ವಸ್ತುಗಳನ್ನು ಮಾತ್ರ ಹಾಕಿ. ಹಾಗೆ ಮುಖ್ಯವಾಗಿ ಹಾಕಬೇಕಾಗಿರುವಂಥದ್ದು 1 kgಯಷ್ಟು ತೊಗರಿಬೇಳೆಯನ್ನು ಹಾಕಿ. ಧರಣಿ ಗರ್ಭಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಾಂ ಶಕ್ತಿಹಸ್ತಂ ಮಂಗಳಂ ಪ್ರಣಮಾಮ್ಯಹಂ. ಈ ಮಂತ್ರವನ್ನು 108 ಬಾರಿ ನೀವು ಜಪವನ್ನು ಮಾಡಿಕೊಳ್ಳಿ. ತದನಂತರ ಆ ಗಂಟನ್ನು ಕಟ್ಟಿಬಿಟ್ಟು ನಿಮ್ಮ 2 ಕೈಗಳನ್ನು ಆ ಗಂಟಿನ ಮೇಲೆ ಇಟ್ಟು ಈ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿ. ನೀವು ಮಾಡುವಂತಹ ಕೆಲಸ ಕಾರ್ಯದ ಜಾಗದಲ್ಲಾಗಿರಬಹುದು, ವಿದ್ಯೆಯಲ್ಲಿ ಹಿಂದುಳಿದಿದ್ರೆ ಓದುವಂತಹ ಜಾಗದಲ್ಲಿ, ವ್ಯಾಪಾರ ಕುಂಠಿತ ಆಗ್ತಾ ಇದ್ದರೆ ನೀವು ವ್ಯಾಪಾರ ಮಾಡುವಂತಹ ಜಾಗದಲ್ಲಿ, ಗಂಡ ಹೆಂಡತಿ ಜಗಳ ಅಥವಾ ನೀವು ಮನೆಯಲ್ಲಿ ಯಾವುದೇ ಕಾಟಗಳು ಇತ್ತು ಅಂದರೆ ನಿಮ್ಮ ದೇವರ ಮನೆಯಲ್ಲೇ ಇದನ್ನು ಇಟ್ಕೊಂಡು 5 ದಿನಗಳ ಕಾಲ ಪ್ರಾರ್ಥನೆಯನ್ನು ಮಾಡಿ. 108 ಬಾರಿ ಈ ಮಂತ್ರವನ್ನು ಹೇಳಿ. ಈ ಮಂತ್ರವನ್ನು ಡಿಸ್ಕ್ರಿಪ್ಷನ್ನಲ್ಲೂ ಸಹ ಹಾಕಿರ್ತೇನೆ, ಅಲ್ಲಿ ನೀವು ಈ ಮಂತ್ರವನ್ನು ಸುಲಭವಾಗಿ ನೋಡಿಕೊಳ್ಳಬಹುದೆಂದು ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಖಂಡಿತವಾಗಿಯೂ ಕೂಡ ಈ ಮೇಷರಾಶಿಯವರು ಯಾವ ಯಾವ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಆ ಸಮಸ್ಯೆಗಳು ಸಂಪೂರ್ಣ ಪರಿಹಾರ ಆಗಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯಾಗುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತದೆ. ಮೇಷರಾಶಿಯವರಿಗೆ ಶುಭವಾಗಲಿ. ನೀವು ಮಾಡುವಂತಹ ಯಾವುದೇ ಕೆಲಸ ಕಾರ್ಯದಲ್ಲಿ ನಿಮಗೆ ಜಯ ಸಿಗಲೆಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. 12 ರಾಶಿ ಚಕ್ರಗಳಲ್ಲಿ ಮೊದಲ ರಾಶಿಯೇ ಮೇಷರಾಶಿ. ಉತ್ಸಾಹ, ಭಾವೋದ್ರೇಕ ಮತ್ತು ಹುಮ್ಮಸ್ಸು ಈ ರಾಶಿಯನ್ನು ಪ್ರತಿನಿಧಿಸುತ್ತದೆ. ಬೆಂಕಿಯ ಚಿಹ್ನೆಯನ್ನು ಹೊಂದಿರುವ ಈ ರಾಶಿಯನ್ನು ಮಂಗಳನು ಆಳುವನು. ಈ ರಾಶಿಯ ಅಡಿಯಲ್ಲಿ ಜನಿಸಿದವರು ಜೀವನದ ಎಲ್ಲ ಆಯಾಮದಲ್ಲೂ ತಾವೇ ಮೊದಲ ಸ್ಥಾನದಲ್ಲಿರುತ್ತೇವೆ ಎಂದು ಭಾವಿಸುತ್ತಾರೆ. ಎಂತಹ ಸಂಗತಿಗಳಲ್ಲಾದರೂ ತಮ್ಮದೊಂದು ಸ್ಥಾನವನ್ನು ಮಾಡಿಕೊಳ್ಳಲು ಸಾಕಷ್ಟು ಉತ್ಸಾಹವನ್ನು ತೋರುವರು. ಗಡಿಯಾರ ನಿನ್ನದೇ ಇರಬಹುದು, ನಿನ್ನ ಸಮಯ ಬಂದಾಗ ಸರಿಯಾಗಿ ಸದುಪಯೋಗಪಡಿಸಿಕೊಳ್ಳದಿದ್ದರೆ ಸಮಯ ಮತ್ತೆ ಹಿಂದಿರುಗಿ ಬರುವುದಿಲ್ಲ. ನಿಮ್ಮ ಆತ್ಮಬಲವೇ ನಿಮ್ಮ ದೊಡ್ಡ ಶಕ್ತಿ. ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸವಿರಲಿ. ಆತ್ಮವಿಶ್ವಾಸಕ್ಕೆ ಹೆಸರಾದಂತಹ ಮೇಷರಾಶಿ ಪೂರ್ವಜನ್ಮ ರಹಸ್ಯವನ್ನು ಹಾಗೂ ನೀವು ಈ ರಾಶಿಯಲ್ಲಿಯೇ ಜನಿಸಲು ಕಾರಣ ಹಾಗೂ ಉದ್ದೇಶಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಮೇಷರಾಶಿಯವರ ಸ್ವಭಾವ. ಈ ರಾಶಿಯ ವ್ಯಕ್ತಿಗಳು ಸಾಮಾನ್ಯವಾಗಿ ಒಂಟಿಯಾಗಿರುತ್ತಾರೆ. ಸದಾ ಹಸನ್ಮುಖಿಯಾಗಿರುವ ಇವರು ಮಿತವಾಗಿ ಮಾತನಾಡುವರು. ಮಾತನಾಡುವಾಗ ಅತ್ಯಂತ ಬುದ್ಧಿವಂತಿಕೆ ಹಾಗೂ ಚುರುಕು ಗುಣವನ್ನು ತೋರುವರು. ಇವರು ಜೀವನದಲ್ಲಿ ಪ್ರಯಾಣವನ್ನು ಹೆಚ್ಚು ಬಯಸುವರು. ಹಾಗಾಗಿ ಆಗಾಗ ತಮ್ಮ ಸ್ಥಳಗಳನ್ನು ಬದಲಾಯಿಸುತ್ತಲೇ ಇರುತ್ತಾರೆ.
ಇವರ ವ್ಯವಹಾರಗಳು ಪ್ರವಾಸದ ವೈಶಿಷ್ಟ್ಯಗಳನ್ನು ಹೊಂದಿರುತ್ತವೆ. ಅವರು ಸೀಮಿತ ಬುದ್ಧಿವಂತಿಕೆಯನ್ನು ಹೊಂದಿರುವ ವ್ಯಕ್ತಿಗಳು ಹೌದು. ಇವರು ತಾವು ಕೆಲಸ ಮಾಡುವ ಪರಿಸರದಲ್ಲಿ ಇತರರ ನಿರ್ದೇಶನ ಮತ್ತು ಮಾರ್ಗದರ್ಶನವನ್ನು ಹೊಂದಲು ಬಯಸುವರು. ಕಾಲಪುರುಷನ ಕುಂಡಲಿಯಲ್ಲಿ ಮೇಷರಾಶಿ ಮೊದಲನೇ ರಾಶಿಯಾಗಿದೆ. ಈ ರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದ 4 ಪಾದಗಳು, ಭರಣಿ ನಕ್ಷತ್ರದ 4 ಪಾದಗಳು, ಕೃತಿಕಾ ನಕ್ಷತ್ರದ 1ನೇ ಪಾದವನ್ನು ಕಾಣಬಹುದು. ಮೇಷರಾಶಿಯ ಚಿಹ್ನೆ ಟಗರು. ಮೇಷರಾಶಿಯವರು ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ತುಂಬ ಯೋಚನೆ ಮಾಡದೆ, ಸಮಯವನ್ನು ವ್ಯರ್ಥ ಮಾಡದೆ ನೇರವಾಗಿ ಧೈರ್ಯವಾಗಿ ಆ ಕೆಲಸ ಮಾಡಲು ಮುಂದಾಗುತ್ತಾರೆ. ಸಾಹಸಿಗಳು, ಆಕ್ರಮಣಶೀಲ ಗುಣದವರು, ಪರಾಕ್ರಮಿಗಳು, ಆತ್ಮವಿಶ್ವಾಸಿಗಳಾಗಿರುತ್ತೀರಾ. ಆದರೆ ನಿಮ್ಮ ಪ್ರಾರಂಭಿಕ ಜೀವನ ಬಹಳ ಸಂಘರ್ಷದಿಂದ ಕೂಡಿರುತ್ತದೆ. ಆದ್ದರಿಂದ ನಿಮ್ಮ ಸಾಮರ್ಥ್ಯದಿಂದ ಜೀವನದಲ್ಲಿ ಯಶಸ್ಸನ್ನು ಪಡೆಯುವಂತಹ ಸ್ವಾಭಿಮಾನಿಗಳಾಗಿರುತ್ತೀರಾ. ಬೇರೆಯವರ ಹಂಗಿನಲ್ಲಿ ಜೀವಿಸಲು ಇಷ್ಟಪಡುವುದಿಲ್ಲ. ಮೇಷರಾಶಿ ಅಗ್ನಿತತ್ವ ರಾಶಿಯಾಗಿರುವುದರಿಂದ ಹೆಚ್ಚು ಕೋಪಿಸಿಕೊಳ್ಳುವುದು, ನೇರವಾದ ಮಾತುಗಾರಿಕೆ ಇವರ ಮೂಲ ಸ್ವಭಾವವಾಗಿರುತ್ತದೆ. ಮೇಷರಾಶಿಯಲ್ಲಿಯೇ ನಿಮ್ಮ ಜನನವಾಗಲು ಕಾರಣವೇನೆಂದು ನೋಡೋದಾದರೆ, ಪೂರ್ವಜನ್ಮದ ಜನ್ಮ ರಹಸ್ಯವನ್ನು ತಿಳಿಯಲು ಪಂಚಮ ಭಾವ ಹಾಗೂ ನವಮ ಭಾವದ ಸಂಬಂಧವನ್ನು ನೋಡಬೇಕು. ನಿಮ್ಮ ಪಂಚಮ ಭಾವದಲ್ಲಿ ಸಿಂಹರಾಶಿ ಬರುತ್ತದೆ. ಸಿಂಹರಾಶಿ ರಾಜನ ರಾಶಿಯಾಗಿರುವ ಕಾರಣ ಅಧಿಕಾರ, ಸರ್ಕಾರ, ಆತ್ಮಗೌರವ, ತಂದೆಯನ್ನು ಪ್ರತಿನಿಧಿಸುತ್ತದೆ. ಈ ಗುಣಗಳು ನಿಮ್ಮಲ್ಲಿಯೂ ಇರುತ್ತದೆ. ನೀವು ಈ ಪೃಥ್ವಿಯ ಮೇಲೆ ಜನಿಸಿದಾಗ ನಿಮಗೆ ದೇವರು ಈ ಗುಣಗಳನ್ನು ಕೊಟ್ಟಿರುತ್ತಾರೆ. ನಿಮ್ಮ ಹಿಂದಿನ ಜನ್ಮದ ಅಪೂರ್ಣವಾದ ಕರ್ಮಗಳನ್ನು ನಿಮ್ಮ ಆತ್ಮ ಪೂರೈಸಿಕೊಳ್ಳಲು ಈ ಜನ್ಮದಲ್ಲಿ ಹೊಸ ಶರೀರವನ್ನು ಧಾರಣೆ ಮಾಡಿರುತ್ತದೆ. ಕುಂಡಲಿಯ ನವಮ ಸ್ಥಾನ ಪಂಚಮದಿಂದ ಪಂಚಮ ಸ್ಥಾನವಾಗಿದೆ. ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ನಿಮ್ಮ ತಂದೆಗೆ ಸಂಬಂಧಿಸಿದಂತಹ ಕಾರ್ಯಗಳನ್ನು ಅಪೂರ್ಣಗೊಳಿಸಿರುವ ಕಾರಣದಿಂದ ಹಾಗೂ ನಿಮ್ಮ ಕುಟುಂಬದವರ ಜವಾಬ್ದಾರಿಗಳನ್ನು ನಿಭಾಯಿಸಲು ಈ ಜನ್ಮದಲ್ಲಿ ಮೇಷರಾಶಿಯಲ್ಲಿ ಜನಿಸಿರುತ್ತೀರಾ. ಮೇಷರಾಶಿಯಲ್ಲಿ ಜನಿಸಿದಾಗ ನಿಮ್ಮ ಚತುರ್ಥ ಭಾವಾಧಿಪತಿ ಚಂದ್ರಗ್ರಹ ನಿಮ್ಮ ರಾಶಿಯಲ್ಲಿಯೇ ಬರುವುದರಿಂದ ನಿಮ್ಮ ತಾಯಿಗೆ ಸಂಬಂಧಿಸಿದಂಥ ಮಹತ್ವಪೂರ್ಣ ಕರ್ತವ್ಯಗಳನ್ನು ನಿಭಾಯಿಸಲು ನೀವು ಈ ರಾಶಿಯಲ್ಲಿ ಜನಿಸಿರುತ್ತೀರಾ. ರಾಜಕಾರಣದಲ್ಲಿ, ಸಮಾಜ ಸೇವೆ, ಮಿಲಿಟರಿ, ಆರ್ಮಿ, ಮಾನವ ಸಮಾಜದ ಕಲ್ಯಾಣಕ್ಕಾಗಿ ದುಡಿಯುವುದು ನಿಮ್ಮ ಆತ್ಮದ ಸೂಕ್ತ ಉದ್ದೇಶವಾಗಿರುತ್ತದೆ. ಮೇಷರಾಶಿಯವರಿಗೆ ಕರ್ತವ್ಯ ನಿಷ್ಠೆ ತುಂಬ ಮಹತ್ವವಾಗಿರುತ್ತದೆ. ಮೇಷರಾಶಿಯವರ ಅದೃಷ್ಟವೆಂದರೆ ನಿಮ್ಮ ಜೀವನ ಸಂಗಾತಿ ಅತ್ಯಂತ ಸುಂದರ ಹಾಗೂ ಬುದ್ಧಿವಂತರಾಗಿರುತ್ತಾರೆ. ಗುರುವಿನ ರಾಶಿಯಾದಂತಹ ಮೀನರಾಶಿ ನಿಮ್ಮ ವ್ಯಯಸ್ಥಾನದಲ್ಲಿ ಬರುವುದರಿಂದ ಗುರುಗ್ರಹ ನಿಮಗೆ ದಾನ ಧರ್ಮ ಮಾಡುವಂತೆ ಅವಶ್ಯಕತೆ ಇರುವವರಿಗೆ ಸಹಾಯ ಮಾಡಲು, ಆರ್ಥಿಕವಾಗಿಯೇ ಆಗಲಿ, ಮಾನಸಿಕವಾಗಿಯೇ ಆಗಲಿ ಅಥವಾ ಬೇರೆಯವರ ಜೀವನದ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡುವ ರೀತಿಯಲ್ಲಾದರೂ ಸಹಾಯ ಮಾಡಲು ಪ್ರೇರೇಪಿಸುತ್ತದೆ. ಮೇಷರಾಶಿಯವರ ಜೊತೆಯಲ್ಲಿರುವವರಿಗೆ ಹೆಚ್ಚು ಲಾಭವಾಗುತ್ತದೆ. ಆದರೆ ಮೇಷರಾಶಿಯವರು ತೋರಿಸುವುದಕ್ಕೆ ಸಹಾಯ ಮಾಡುವುದಿಲ್ಲ. ಅಂದರೆ ಬಲಗೈಯಲ್ಲಿ ಮಾಡಿದಂತಹ ಸಹಾಯ ಎಡಗೈಗೂ ಗೊತ್ತಾಗಬಾರದೆಂದು ಭಾವಿಸುತ್ತೀರಾ. ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಗುಣಗಳು ಸ್ವಲ್ಪ ಬದಲಾವಣೆಯಾಗುತ್ತವೆ. ಅಶ್ವಿನಿ ನಕ್ಷತ್ರದ ಅಧಿಪತಿ ಕೇತುಗ್ರಹ. ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರು ಬಹಳ ಬೇಗ ಕೆಲಸಗಳನ್ನು ಮಾಡಿ ಮುಗಿಸುತ್ತೀರಾ. ಅಶ್ವಿನಿ ನಕ್ಷತ್ರದವರು ನೀವು ಡಾಕ್ಟರ್ ಆಗದಿದ್ದರೂ ನಿಮ್ಮಲ್ಲಿ ರೋಗಗಳನ್ನು ವಾಸಿ ಮಾಡುವಷ್ಟು ಮನೆಮದ್ದುಗಳ ಜ್ಞಾನವಿರುತ್ತದೆ. ನೀವು ಸ್ವತಂತ್ರವಾಗಿ ಕೆಲಸ ಮಾಡಲು ಇಷ್ಟಪಡುತ್ತೀರಾ. ಟ್ರಾವೆಲ್ ಮಾಡಲು ಇಷ್ಟಪಡುತ್ತೀರಾ. ನಿಮ್ಮ ಕುಟುಂಬದ ಜವಾಬ್ದಾರಿಗಳನ್ನು ನಿಭಾಯಿಸುತ್ತೀರಾ. ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ನಿಮ್ಮ ತಾಯಿಯಿಂದ ಬಹಳಷ್ಟು ಲಾಭವಾಗುತ್ತದೆ. ನೀವು ಇಷ್ಟಪಟ್ಟವರಿಗೋಸ್ಕರ ಯಾವುದೇ ರೀತಿಯ ತ್ಯಾಗಕ್ಕೂ ಸಿದ್ಧರಾಗಿರುತ್ತೀರಾ. ನೀವು ಯಾವುದೇ ಕೆಲಸ ಪ್ರಾರಂಭ ಮಾಡಿದರೂ ಒಂದೇ ಒಂದು ಸಕ್ಸಸ್ ಆಗುವುದಿಲ್ಲ. 2 ಅಥವಾ 3 ಬಾರಿ ಪ್ರಯತ್ನ ಪಟ್ಟರೆ ಆ ಕೆಲಸದಿಂದ ಯಶಸ್ಸನ್ನು ಪಡೆಯುತ್ತೀರಾ. ನಿಮ್ಮ ತಾಯಿ ತುಂಬ ಸ್ಪಿರಿಚುಯಲ್ ಪರ್ಸನ್ ಆಗಿರುತ್ತಾರೆ. ಸಂಬಂಧಗಳಲ್ಲಿ ತುಂಬ ಲಾಯಲ್ ಆಗಿರುತ್ತೀರಾ. 2ನೇ ನಕ್ಷತ್ರ ಭರಣಿ ನಕ್ಷತ್ರ. ಭರಣಿ ನಕ್ಷತ್ರದ ಅಧಿಪತಿ ಶುಕ್ರಗ್ರಹ. ನಕ್ಷತ್ರದ ದೈವ ಯಮರಾಜ. ಭರಣಿ ನಕ್ಷತ್ರದಲ್ಲಿ ಜನಿಸಿದವರ ಇಚ್ಛಾಶಕ್ತಿ ಪ್ರಬಲವಾಗಿರುತ್ತದೆ. ವಿಲ್ ಪವರ್ ಸ್ಟ್ರಾಂಗ್ ಆಗಿರುತ್ತದೆ. ನ್ಯಾಯಪ್ರಿಯರು, ಸಮಯ ಪ್ರಜ್ಞೆ ಉಳ್ಳವರು. ನಿಮ್ಮ ಲೈಫ್ನಲ್ಲಿ 2 ರಿಂದ 3 ಬಾರಿ ಸಡನ್ ಆಗಿ ಟ್ರಾನ್ಸ್ಫರ್ಮೇಷನ್ಗಳನ್ನು ಆಗುತ್ತವೆ. ನೀವು ಅಂದುಕೊಂಡಿದ್ದೇ ಒಂದು, ನಿಮ್ಮ ಜೀವನದಲ್ಲಾಗುವುದೇ ಇನ್ನೊಂದು. ಏನೋ ಓದಬೇಕು ಅಂದುಕೊಂಡಿರ್ತೀರಾ, ಬಟ್ ಆ ಮೂಮೆಂಟಲ್ಲಿ ಬೇರೆ ಕೋರ್ಸ್ಗೆ ಜಾಯಿನ್ ಆಗಿರುತ್ತೀರಾ. ಈ ರೀತಿ ನಿಮ್ಮ ಲೈಫಲ್ಲಿ ಸಡನ್ ಟ್ರಾನ್ಸ್ಫರ್ಮೇಷನ್ಗಳನ್ನು ಕಾಣಬಹುದು. ನಿಮ್ಮಲ್ಲಿರುವಂತಹ ಯುನೀಕ್ ಕ್ವಾಲಿಟಿ ಏನಂದರೆ, ನೀವು ಯಾವುದೇ ವಿಚಾರವನ್ನು ಪ್ರಾಕ್ಟೀಸ್ ಮಾಡಿದರೂ ಬಹಳ ಬೇಗ ಆ ವಿಷಯದಲ್ಲಿ ಮಾಸ್ಟರ್ ಆಗಿಬಿಡುತ್ತೀರಾ. ನಿಮ್ಮ ಸುತ್ತಮುತ್ತಲಿರುವವರನ್ನು ರಕ್ಷಿಸುತ್ತೀರಾ. ಜನರಿಗೆ ಅನ್ನಿಸುವುದು ಅವರ ಸಮಸ್ಯೆಗಳನ್ನು ನಿಮ್ಮ ಬಳಿ ಹೇಳಿಕೊಂಡ್ರೆ ಉತ್ತರ ಸಿಗುವುದು ಎಂಬ ನಂಬಿಕೆಯಿಂದ ನಿಮ್ಮ ಬಳಿ ಹೇಳಿಕೊಳ್ತಾರೆ.
ಮೂರನೆಯ ನಕ್ಷತ್ರ ಕೃತಿಕಾ ನಕ್ಷತ್ರ. ಕೃತಿಕಾ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿದವರ ನಾಲಿಗೆ ಕುತ್ತಿಗೆಯ ಹಾಗೆ ಚೂಪಾಗಿರುತ್ತದೆ. ನೇರವಾಗಿರುತ್ತದೆ ಮಾತು. ಮನಸ್ಸಿಗೆ ನಾಟುವಂತೆ ಮಾತನಾಡ್ತೀರಾ. ಸುತ್ತಿ ಬಳಸಿ ಮಾತನಾಡಲು ನಿಮಗೆ ಗೊತ್ತಿಲ್ಲ. ಕೃತಿಕಾ ನಕ್ಷತ್ರದ ಅಧಿಪತಿ ಸೂರ್ಯದೇವ ಆಗಿರುವುದರಿಂದ ರಾಯಲ್ ಲೈಫ್ ಸ್ಟೈಲ್ನ ಲೀಡ್ ಮಾಡುವುದಕ್ಕೆ ಇಷ್ಟಪಡುತ್ತೀರಾ. ನಾಯಕತ್ವದ ಗುಣ. ಧೈರ್ಯವಂತರು. ಇವರಿಗೆ ಗೊತ್ತಿಲ್ಲದ ಕೆಲಸವನ್ನ ಧೈರ್ಯದಿಂದ ಮಾಡಲು ಮುನ್ನುಗ್ಗುತ್ತಾರೆ. ಕೃತಿಕಾ ನಕ್ಷತ್ರದವರಿಗೆ ಹಲ್ಲಿನ ಸಮಸ್ಯೆ ಮತ್ತು ಚರ್ಮಕ್ಕೆ ಸಂಬಂಧಿಸಿದಂಥ ಆರೋಗ್ಯ ಸಮಸ್ಯೆಗಳಿರುತ್ತವೆ. ಕೃತಿಕಾ ನಕ್ಷತ್ರದವರಿಗೆ 30-32ನೇ ವರ್ಷದ ನಂತರ ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ಉತ್ತಮಗೊಳ್ಳುತ್ತವೆ. ನಿಮ್ಮ ಪ್ರೊಫೆಷನಲ್ ಲೈಫ್ ಆ್ಯಂಡ್ ಫೈನಾನ್ಷಿಯಲ್ ಲೈಫಲ್ಲಿ ತುಂಬ ಸಕ್ಸಸ್ಸನ್ನು ಕಾಣ್ತೀರಾ. ಮೇಷರಾಶಿಯವರ ಸಾಮರ್ಥ್ಯ. ಈ ರಾಶಿಯವರು ಸಾಹಸ ಕೆಲಸಗಳಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುತ್ತಾರೆ. ಇವರಲ್ಲಿರುವ ಧೈರ್ಯವು ಹೊಸ ಮತ್ತು ಉತ್ತೇಜಕ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸುವುದು. ಇವರು ಯಾವುದಾದರೂ ಗುರಿ ಅಥವಾ ಕೆಲಸವನ್ನು ಕೈಗೊಂಡಿದ್ರೆ ಅದಕ್ಕೆ ತಡೆ ಉಂಟಾಯಿತೆಂದು ಹಿಂಜರಿಯುವುದಿಲ್ಲ. ಬಂದ 2 ತೊಡರುಗಳನ್ನು ಮುಕ್ತವಾಗಿ ಎದುರಿಸುತ್ತಾರೆ. ಜೊತೆಗೆ ತಾವು ಅಂದುಕೊಂಡಿರುವುದನ್ನು ಸಾಧಿಸಲು ಸದಾ ಸಿದ್ಧರಾಗಿರುತ್ತಾರೆ. ಹೊಸತನ್ನು ಅನ್ವೇಷಿಸಲು ಇಷ್ಟಪಡುವರು. ಇವರಲ್ಲಿ ಬಹುಮುಖ್ಯವಾದ ಅನೇಕ ಪ್ರತಿಭೆಗಳಿರುತ್ತವೆ. ಒಂದೇ ಸಮಯದಲ್ಲಿ ಅನೇಕ ಯೋಜನೆಯನ್ನು ಕೈಗೊಳ್ಳುವ ಸಾಮರ್ಥ್ಯ ಇರುತ್ತದೆ. ಇವರು ಉತ್ತಮ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುವ ಶಕ್ತಿ ಹಾಗೂ ಪ್ರತಿಭೆ ಇರುವುದು. ಇವರು ಯಾವುದೇ ವಿಷಯದಲ್ಲಾದರೂ ಸಂಘಟಿತರಾಗಿ ಮುಂದೆ ನಡೆಯುವರು. ಇತರರಿಗಿಂತ ಮುಂಚಿತವಾಗಿ ಕೆಲಸವನ್ನು ಮಾಡಿ ಮುಗಿಸುವ ನಿಸ್ಸೀಮರು. ಮೇಷರಾಶಿಯವರ ದೌರ್ಬಲ್ಯಗಳು. ಮೇಷರಾಶಿ ವ್ಯಕ್ತಿಗಳು ಆಕ್ರಮಣಕಾರಿ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಕ್ಷುಲ್ಲಕ ಕಾರಣಗಳಿಗೂ ಬಹುಬೇಗ ಕೋಪಗೊಳ್ಳುತ್ತಾರೆ. ಕೆಲವೊಮ್ಮೆ ಅತಿರೇಕದ ವರ್ತನೆ ಹಾಗೂ ಮಾತನಾಡುವರು. ನಂತರ ಅವರ ನಡವಳಿಕೆಯ ಬಗ್ಗೆ ಅವರೇ ಪಶ್ಚಾತ್ತಾಪ ಪಡುವರು. ತಮ್ಮ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಯಾವುದೇ ಹೆದರಿಕೆ ಹಾಗೂ ಹಿಂಜರಿಕೆಯನ್ನು ತೋರುವುದಿಲ್ಲ. ಅಹಿತವನ್ನು ಉಂಟು ಮಾಡಿದ ವ್ಯಕ್ತಿಗಳನ್ನು ಮುಖಾಮುಖಿಯಾಗಿ ಎದುರಿಸಲು ಸಾಧ್ಯವಾಗದು. ತಾಳ್ಮೆಯ ಕೊರತೆ. ಮೇಷರಾಶಿಯವರು ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಕಷ್ಟಪಡುತ್ತಾರೆ. ಅದು ಅವರಿಂದ ಸಾಧ್ಯವಾಗದ ಸಂಗತಿಯಾಗಿರುತ್ತದೆ. ಬಹುಬೇಗ ನಿರಾಶೆಗೆ ಒಳಗಾಗುವರು. ತಮ್ಮ ಸುತ್ತಲಿನ ವ್ಯಕ್ತಿ ಹಾಗೂ ಪರಿಸರದಿಂದ ಶೀಘ್ರವಾಗಿ ಪ್ರಭಾವಿತರಾಗುತ್ತಾರೆ. ಇವರ ಪ್ರಕಾರ ಯಾವುದು ಉಪಯುಕ್ತವಲ್ಲ ಎಂದು ಭಾವಿಸುವರು. ಅಂತಹ ವಿಷಯವನ್ನು ಅಥವಾ ಕೆಲಸವನ್ನು ಮಧ್ಯದಲ್ಲೇ ಕೈಬಿಡುತ್ತಾರೆ. ಅಸ್ತಿತ್ವದಲ್ಲಿದ್ದ ಕೆಲಸವು ಅವರಿಗೆ ಯಾವುದೇ ರೀತಿಯ ಪ್ರಚೋದನೆ ಅಥವಾ ಉಪಯುಕ್ತ ಎನಿಸದೆ ಹೋದರೆ ಅದನ್ನು ಅಲ್ಲಿಯೇ ಬಿಟ್ಟು ಬೇರೆ ಕೆಲಸವನ್ನು ಹುಡುಕಲು ಪ್ರಾರಂಭಿಸುವರು. ಈ ವಿಚಾರಗಳು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಿದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರಿಗೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಚಾನೆಲ್ನ ವೀಕ್ಷಕರೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಮೇಷರಾಶಿಯವರು ನಿಮಗಾಗಿಯೇ ದೇವರು ಕೊಟ್ಟಿರುವಂತಹ ಅದೃಷ್ಟ ವರಗಳು ಯಾವುವೆಂದು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕೆಲವೊಬ್ಬರ ಜಾತಕದಲ್ಲಿ ರಾಜಯೋಗ ಇದ್ದರೂ ಸಹ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಯ ರೀತಿಯಲ್ಲಿ ಅವರು ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ. ಅದೇ ರೀತಿ ಇನ್ನು ಕೆಲವರು ಜೀವನದಲ್ಲಿ ಯಾವುದೇ ರಾಜಯೋಗ ಇಲ್ಲದಿದ್ದರೂ ಸಹ ಜೀವನದಲ್ಲಿ ಸಿಂಪಲ್ ಆಗಿರುವಂತಹ ಜಾತಕ ಹೊಂದಿದ್ರೂ ಸಹ ಕೆಲವೊಬ್ಬರು ತುಂಬ ಅತ್ಯುತ್ತಮವಾದ ಜೀವನವನ್ನು ನಡೆಸ್ತಾ ಇರ್ತಾರೆ. ಅದು ಹೇಗೆ ಸಾಧ್ಯ ಎಂದು ನೋಡೋದಾದರೆ, ಯಾವ ದಿಕ್ಕಿನಲ್ಲಿ ಹೋದರೆ ನಮಗೆ ಯಶಸ್ಸು ಸಿಗುತ್ತೆ ಎಂದು ತಿಳಿದುಕೊಂಡು ಕೆಲವರು ಅವರ ಜಾತಕವನ್ನು ನೋಡಿಕೊಂಡು ಸರಿಯಾದ ಮಾರ್ಗವನ್ನು ಅನುಸರಿಸಿಕೊಂಡು ಮುನ್ನಡೆಯುತ್ತಾರೆ. ಮೇಷರಾಶಿಯವರಿಗೆ ಅದರಲ್ಲೂ ವಿಶೇಷವಾಗಿ ದೇವರು ಕೊಟ್ಟಂತಹ ವರಗಳ ಕುರಿತಾಗಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಮ್ಮ ಹೊಸ ಮಾಹಿತಿಯನ್ನು ಎಲ್ಲರಿಗಿಂತ ಮುಂಚಿತವಾಗಿ ನೋಡಲು ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗಾದರೆ ಮೇಷರಾಶಿಯವರಿಗೆ ದೇವರು ಕೊಟ್ಟಿರುವಂಥ ಕೆಲವೊಂದು ವಿಶೇಷವಾದ ವರಗಳ ಕುರಿತಾಗಿ ನೋಡೋದಾದರೆ, ಮೊದಲನೆಯದಾಗಿ ಮೇಷರಾಶಿಯವರು ಯಾರೊಬ್ಬರ ಮಾತನ್ನೂ ಸಹ ಕೇಳುವುದಿಲ್ಲ. ಅಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಹೇಳೋದಾಗಲಿ ಅಥವಾ ಇನ್ನೊಬ್ಬ ವ್ಯಕ್ತಿ ಇವರ ಬಳಿ ಬಂದು ಕಿವಿಮಾತು ಹೇಳೋದಾಗಲಿ, ಯಾರಾದರೂ ಬಂದು ಮೇಷರಾಶಿಯವರಿಗೆ ಬುದ್ಧಿಮಾತು ಹೇಳೋದಾಗಲಿ ಮಾಡಿದರೆ ಅವರು ಹೇಳಿದಂಥ ಯಾವುದೇ ವಿಚಾರಗಳಿರಲಿ ಅಥವಾ ಯಾವುದೇ ವಿಷಯವೇ ಆಗಿರಲಿ ಈ ಮೇಷರಾಶಿಯವರು ಅಷ್ಟಾಗಿ ಆ ಮಾತಿಗೆ ಕಿವಿ ಕೊಡೋದಕ್ಕೆ ಹೋಗೋದಿಲ್ಲ. ಸ್ವತಃ ತಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ ಆಲೋಚನೆಯೊಂದಿಗೆ ಬಹಳ ಯೋಚನೆ ಮಾಡಿ ಯಾವ ನಿರ್ಧಾರ ತೆಗೆದುಕೊಳ್ಬೇಕು, ಯಾವ ನಿರ್ಧಾರ ತೆಗೆದುಕೊಳ್ಳಬಾರದೆಂದು ಬಹಳ ಯೋಚನೆ ಮಾಡಿ ಒಂದೊಳ್ಳೆ ನಿರ್ಧಾರ ತೆಗೆದುಕೊಳ್ಳುವಂತಹ ಧ್ಯೇಯ ಈ ಮೇಷರಾಶಿಯವರಿಗೆ ಚೆನ್ನಾಗಿ ಗೊತ್ತಿರುತ್ತದೆ. ಹಾಗಾಗಿ ಬೇರೊಬ್ಬರ ಮಾತನ್ನು ಅಷ್ಟು ಸುಲಭವಾಗಿ ನಂಬುವುದಿಲ್ಲ ಈ ಮೇಷರಾಶಿಯವರು.
ಹಾಗೆಯೇ ಈ ಮೇಷರಾಶಿಯವರಿಗೆ ತಮ್ಮ ಮನಸ್ಸಿನಲ್ಲಿ ಏನನಿಸುತ್ತದೆಯೋ ಅದನ್ನು ಮಾತ್ರ ಪರಿಪೂರ್ಣವಾಗಿ ಮಾಡೇ ಮಾಡ್ತಾರೆ. ಬೇರೆ ಯಾರೋ ಹೇಳಿದ ಮಾತನ್ನು ಕೇಳಿ ಅವರು ಹೇಳಿದ ಹಾಗೆ ಮಾಡಬೇಕು, ಅದನ್ನೇ ಮಾಡಬೇಕೆಂದು ಇವರ ಮನಸ್ಸಿನಲ್ಲಿಯೂ ಸಹ ಅಂದ್ಕೊಳ್ಳೋದಿಲ್ಲ. ಅದನ್ನು ಮಾಡುವುದೇ ಇಲ್ಲ. ತಮಗೆ ಏನನಿಸುತ್ತದೋ ಅದನ್ನೇ ಮಾಡುತ್ತಾರೆ. ಹಾಗೆಯೇ ತಮ್ಮ ಸಾಮರ್ಥ್ಯದ ಮೇಲೆ ಬಹಳಷ್ಟು ನಂಬಿಕೆಯನ್ನು ಈ ಮೇಷರಾಶಿಯವರು ಇಟ್ಕೊಂಡಿರ್ತಾರೆ. ನೀವು ನಿಮಗಿರುವಂತಹ ಒಂದು ಪ್ಲಸ್ ಪಾಯಿಂಟ್ ಏನು, ಮೈನಸ್ ಪಾಯಿಂಟ್ ಏನು ಅನ್ನೋದರ ಲೆಕ್ಕಾಚಾರ ಸುಲಭವಾಗಿ ಕಂಡುಕೊಳ್ತೀರಾ. ನಾನು ಯಾವ ದಿಕ್ಕಿನಲ್ಲಿ ಹೋದರೆ ಜೀವನದಲ್ಲಿ ಸಕ್ಸಸ್ ಆಗ್ತೀನಿ, ತಮ್ಮ ಜೀವನವನ್ನು ಉನ್ನತ ಮಟ್ಟಕ್ಕೆ ಹೇಗೆ ತೆಗೆದುಕೊಂಡು ಹೋಗೋದು ಎನ್ನುವಂಥ ಈ ರೀತಿಯಾಗಿ ತನ್ನ ಸಾಮರ್ಥ್ಯದ ಮೇಲೆ ತಮಗೆ ಬಹಳಷ್ಟು ನಂಬಿಕೆ ಅನ್ನೋದು ಇದ್ದೇ ಇರುತ್ತದೆ. ಹಾಗೆಯೇ ನಿಮ್ಮನ್ನು ಯಾರಾದರೂ ಕಂಟ್ರೋಲ್ ಮಾಡಿದರೆ ಖಂಡಿತವಾಗಿಯೂ ಸಹ ನಿಮಗೆ ಅದು ಇಷ್ಟ ಆಗುವುದಿಲ್ಲ. ನಿಮ್ಮನ್ನು ಯಾರಾದರೂ ನೀನು ಹೀಗೆ ಇರಬೇಕು ಎಂದು ಹೇಳಿ ನಿಮ್ಮನ್ನು ಯಾರಾದರೂ ಕಂಟ್ರೋಲ್ ಮಾಡೋಕ್ಕೆ ಬಂದರೆ ಅವರ ಕತೆ ಅಷ್ಟೇ, ಮುಗಿದಂತೆ. ಈ ಮೇಷರಾಶಿಯವರು ಬಹಳ ಬೇಗ ಕೋಪ ಮಾಡಿಕೊಳ್ತಾರೆ. ಹಾಗೆಯೇ ತನ್ನ ನಿರ್ಧಾರವನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸುವ ಮಾತೇ ಇಲ್ಲ. ಮೇಷರಾಶಿಯವರು ಒಂದು ಬಾರಿ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದನ್ನು ಯಾವುದೇ ಕಾರಣಕ್ಕೂ ಸಹ ಮನಸ್ಸನ್ನು ಚೇಂಜ್ ಮಾಡೋದಿಲ್ಲ. ಏಕಾಗ್ರತೆ ಎನ್ನುವುದು ಇವರಿಗೆ ತುಂಬ ಇರುತ್ತದೆ. ಇಟ್ಟ ಗುರಿಯನ್ನು ಈ ಮೇಷರಾಶಿಯವರು ಎಂದಿಗೂ ಸಹ ಬದಲಾಯಿಸೋದಿಲ್ಲ. ಹಾಗೆಯೇ ಈ ಮೇಷರಾಶಿಯವರು ತುಂಬ ಸ್ವಾಭಿಮಾನಿಗಳಾಗಿರುತ್ತಾರೆ. ಯಾರೊಬ್ಬರ ಅಥವಾ ಇನ್ನೊಬ್ಬರ ಮೇಲೆ ಎಂದಿಗೂ ಸಹ ಡಿಪೆಂಡ್ ಆಗಿರಲು ಇಷ್ಟಪಡುವುದಿಲ್ಲ. ಹಾಗೆಯೇ ಯಾರ ಮುಂದೆಯೂ ಸಹ ಈ ಮೇಷರಾಶಿಯವರು ತಮ್ಮ ಕೈಯನ್ನು ಚಾಚೋದಿಲ್ಲ. ನಿಮ್ಮ ಆತ್ಮಗೌರವಕ್ಕೆ ಏನಾದರೂ ಧಕ್ಕೆ ಉಂಟಾದರೆ ಇವರು ಬಹಳ ಸಿಟ್ಟು ಮಾಡಿಕೊಳ್ತಾರೆ. ಇವರು ಏನು ಬೇಕಾದರೂ ಸಹಿಸಿಕೊಳ್ತಾರೆ. ಆದರೆ ಅವಮಾನ, ಅಪಮಾನ, ಸ್ವಾಭಿಮಾನ ಅಂತ ಬಂದರೆ ಯಾರ ಮಾತನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಇಂತಹ ವಿಚಾರವನ್ನು ಇವರು ಯಾವುದೇ ಕಾರಣಕ್ಕೂ ಎಂದಿಗೂ ಸಹ ಸಹಿಸಿಕೊಳ್ಳೋದಿಲ್ಲ. ಹಾಗೆಯೇ ಈ ಮೇಷರಾಶಿಯವರು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಯಾವುದಿದ್ರೂ ಸಹ ಅದನ್ನು ಪರಿಪೂರ್ಣವಾಗಿ, ಅಂದರೆ ಆ ಕೆಲಸವನ್ನು ಸಂಪೂರ್ಣವಾಗಿ ಮಾಡುವವರೆಗೂ ಸಹ ಆ ಒಂದು ಧ್ಯೇಯದ ಕಡೆಗೆ ಇವರ ಮನಸ್ಸು ಚಿತ್ತವಾಗಿರುತ್ತದೆ. ಇದು ಮೇಷರಾಶಿಯವರ ಸ್ಪೆಷಾಲಿಟಿ ಆಗಿರುತ್ತದೆ. ಇವರಿಗೆ ವರ್ಕ್ ಫಸ್ಟ್, ರಿಸಲ್ಟ್ ನೆಕ್ಸ್ಟ್ ಎನ್ನುವ ಉದ್ದೇಶ ಇವರದ್ದಾಗಿರುತ್ತದೆ. ನಿನ್ನ ಕೆಲಸವನ್ನು ನೀನು ಮಾಡು, ಕರ್ಮ ಅಥವಾ ಫಲಾನುಫಲಗಳನ್ನು ದೇವರಿಗೆ ಬಿಡು ಎಂದು ಹೇಳ್ತಾರಲ್ಲ, ಆ ರೀತಿಯಾಗಿ ಕಾಯಕವೇ ಕೈಲಾಸ ಎನ್ನುತ್ತಾ ತಮ್ಮ ಕೆಲಸ ಕಾರ್ಯಗಳನ್ನು ಗಮನದಲ್ಲಿಟ್ಕೊಂಡು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ. ಹಾಗೆಯೇ ಈ ಮೇಷರಾಶಿಯವರು ಯಾವುದೇ ಕೆಲಸ ಕಾರ್ಯದಲ್ಲಿ ಲಾಭವೇ ಆಗಲಿ ನಷ್ಟವೇ ಆಗಲಿ ತಮಗೆ ಏನನಿಸುತ್ತದೆಯೋ ಅದನ್ನು ಮಾತ್ರ ಮಾಡ್ತಾರೆ. ಇನ್ನೊಬ್ಬರು ಹೇಳಿದ್ದನ್ನು ಕೇಳೋದಿಲ್ಲ. ಇನ್ನೊಬ್ಬರು ಹೇಳಿದ್ದನ್ನು ಖಂಡಿತವಾಗಿಯೂ ಸಹ ಇವರು ಮಾಡುವುದೂ ಇಲ್ಲ. ಹಾಗೆಯೇ ಮೇಷರಾಶಿಯವರು ತುಂಬ ರಿಸ್ಕ್ ಟೇಕರ್ ಎಂದೇ ಹೇಳಬಹುದು. ಯಾಕೆಂದರೆ ಇವರು ಯಾವುದೇ ಒಂದು ವಿಚಾರದಲ್ಲಿಯೂ ಎಂತಹದ್ದೇ ರಿಸ್ಕ್ ಇದ್ದರೂ ಸಹ ಅದನ್ನು ತಗೊಳ್ಳೋಕ್ಕೆ ಈ ಮೇಷರಾಶಿಯವರು ಖಂಡಿತವಾಗಿಯೂ ಸಹ ಎಂದಿಗೂ ಹೆದರೋದಿಲ್ಲ. ಹಾಗೆಯೇ ಈ ಮೇಷರಾಶಿಯವರು ಅದೆಷ್ಟೋ ಜನರನ್ನು ಮೋಟಿವೇಟ್ ಮಾಡುವ ಗುಣ ಇವರದ್ದಾಗಿರುತ್ತದೆ. ಯಾರಿಗಾದರೂ ಅಥವಾ ಯಾರಾದರೂ ಕಷ್ಟದಲ್ಲಿದ್ದರೆ ಅಥವಾ ದುಃಖದಲ್ಲಿದ್ದರೆ ಅಂಥವರಿಗೆ ತುಂಬ ಧೈರ್ಯ ತುಂಬುವ ರೀತಿಯಾಗಿ ಕೆಲಸ ಮಾಡ್ತಾರೆ. ಅವರು ಸಂತೋಷದಿಂದ ಹಾಗೂ ಅವನ ಮನಸ್ಸನ್ನು ಬದಲಾಯಿಸಿಕೊಂಡು ಒಳ್ಳೆಯ ಬದುಕು ಕಟ್ಟಿಕೊಳ್ಳುವಂತೆ ಸಲಹೆ ಹಾಗೂ ಧೈರ್ಯವನ್ನು ಕೊಡ್ತಾರೆ. ನಾನು ನಿನ್ನ ಜೀವನದಲ್ಲಿ ಈ ರೀತಿಯಲ್ಲಿ ನಡೆದರೆ ಚೆನ್ನಾಗಿರ್ತೀಯ ಎಂದು ಹೇಳಿ ಅವರಿಗೆ ಸಮಾಧಾನ ಮಾಡಿ ಆ ವ್ಯಕ್ತಿಯನ್ನು ಮೋಟಿವೇಟ್, ಅಂದರೆ ಜೀವನದಲ್ಲಿ ಪ್ರೇರೇಪಿಸುವ ಪ್ರವೃತ್ತಿಯನ್ನು ಮಾಡ್ತಾರೆ. ಮೇಷರಾಶಿಯವರಿಗೆ ತಮ್ಮ ಜೀವನದಲ್ಲಿ ಎಂತಹದ್ದೇ ಕಷ್ಟ ಬಂದರೂ ಸಹ, ಯಾರೇ ಎದುರಾದರೂ ಸಹ ಅವರಿಗೆ ಹಾಗೂ ಆ ಕಷ್ಟಕ್ಕೆ ಹೆದರುವಂತಹ ಪ್ರವೃತ್ತಿ ಖಂಡಿತವಾಗಿಯೂ ಸಹ ಈ ಮೇಷರಾಶಿಯವರದ್ದಲ್ಲ. ಇವರದ್ದು ನೇರ ನುಡಿ ನೇರ ನಡೆ, ಅಂದರೆ ಇವರು ನೇರವಾಗಿಯೇ ಮಾತನಾಡುವಂತಹ ಮಾತುಗಾರರು. ಇವರು ಒಳಗೊಂದು ಹೊರಗೊಂದು ಮೋಸ ಮಾಡುವುದಿಲ್ಲ. ಯಾರಾದರೂ ಇರಲಿ ಮುಖದ ಮೇಲೆ ಹೊಡೆದ ಹಾಗೆ ಮಾತನಾಡ್ತಾರೆ. ಇದ್ದದ್ದು ಇದ್ದ ಹಾಗೇನೆ ಹೇಳುವ ಗುಣ ಹೊಂದಿದ್ದಾರೆ. ಹಾಗೆಯೇ ಮೇಷರಾಶಿಯವರು ಇವರ ನೇರ ಮಾತುಗಳಿಂದ ಇವರಿಗೆ ಸ್ನೇಹಿತರು ಬಹಳ ವಿರಳವಾಗಿರುತ್ತಾರೆ. ಜನರು ನಿಮ್ಮನ್ನು ತುಂಬ ಬುದ್ಧಿವಂತರೆಂದು ನಂಬುತ್ತಾರೆ. ಜೊತೆಗೆ ನಿಮಗೆ ತುಂಬ ಆ್ಯಟಿಟ್ಯೂಡ್ ಇದೆ, ನೀನು ತುಂಬ ನಮ್ಮನ್ನು ಕೀಳಾಗಿ ನೋಡ್ತೀಯ ಎಂದು ಈ ರೀತಿಯಾಗಿ ಮಾತಾಡ್ತಾರೆ. ಇದು ಇವರ ಸೆಲ್ಫ್ ಕಾನ್ಫಿಡೆನ್ಸ್ ಹಾಗೂ ಇವರ ಮೇಲೆ ಇವರಿಗೆ ಬಹಳ ನಂಬಿಕೆ. ನಾನು ಈ ಕೆಲಸವನ್ನು ಮಾಡೇ ಮಾಡ್ತೀನಿ, ಆ ಕೆಲಸವನ್ನು ಪರಿಪೂರ್ಣವಾಗಿ ಮಾಡಿ ಮುಗಿಸುತ್ತೇನೆ. ಮೇಷರಾಶಿಯವರನ್ನು ಜನರು ತಪ್ಪಾಗಿ ಅರ್ಥ ಮಾಡಿಕೊಂಡು ಮೇಷರಾಶಿಯವರಿಗೆ ಆ್ಯಟಿಟ್ಯೂಡ್ ತುಂಬ ಜಾಸ್ತಿ ಅಂತ ಹೇಳಿಕೊಂಡು ಮಾತನಾಡ್ತಾರೆ. ಆದರೆ ಅವರಿಗೇನು ಗೊತ್ತು, ಮೇಷರಾಶಿಯವರು ಮನಸ್ಸಿನಿಂದ ತುಂಬ ಒಳ್ಳೆಯ ವ್ಯಕ್ತಿಗಳು ಎಂದು. ಇವರ ಮನಸ್ಸಿನಲ್ಲಿ ಒಳಗೊಂದು ಹೊರಗೊಂದು ತೋರಿಸಿಕೊಳ್ಳೋದಿಲ್ಲ. ಆ ರೀತಿ ಯಾವುದೇ ಕಾರಣಕ್ಕೂ ಇಲ್ಲ. ಹಾಗೆಯೇ ಮನಸ್ಸಲ್ಲಿ ಯಾರ ಮೇಲೂ ಸಹ ದ್ವೇಷ ಅನ್ನೋದು ಇವರಿಗೆ ಇರೋದಿಲ್ಲ.
ಏನಿದ್ರೂ ನೇರವಾಗಿ ಅವರ ಮುಖದ ಮೇಲೆ ಹೊಡೆದ ಹಾಗೆ ಹೇಳ್ತಾರೆ. ಇವರ ಬಗ್ಗೆ ಯಾರೇ ಆಗಲಿ ಏನೇ ಅಂದುಕೊಳ್ಳಲಿ ತಲೆಕೆಡಿಸಿಕೊಳ್ಳುವುದಿಲ್ಲ. ಇವರು ತಮ್ಮ ಬದುಕನ್ನು ಬಯಸುತ್ತಾರೆ. ಪ್ರವೃತ್ತಿಯ ಜೊತೆಗೆ ಹಾಗೆಯೇ ಬೇಗ ಕೋಪವನ್ನು ಮಾಡಿಕೊಳ್ತಾರೆ. ಇವರು ಕೋಪ ಮಾಡಿಕೊಳ್ಳುವುದಿಲ್ಲ. ಒಂದು ವೇಳೆ ಕೋಪ ಏನಾದರೂ ಬಂದರೆ ಯಾರೊಬ್ಬರಿಗೂ ಬೆಲೆ ಕೊಡುವುದಿಲ್ಲ. ದೈಹಿಕವಾಗಿ ಈ ಮೇಷರಾಶಿಯವರು ಬಹಳ ಶಕ್ತಿವಂತರಾಗಿರುತ್ತಾರೆ. ತುಂಬ ಬಲಶಾಲಿಗಳಾಗಿರುತ್ತಾರೆ. ಜೊತೆಗೆ ನಾಯಕತ್ವದ ಗುಣಗಳು ಇವರ ರಕ್ತದಲ್ಲಿಯೇ ಬಂದಿರುತ್ತದೆ. ಯಾವುದೇ ವಿಚಾರದಲ್ಲಿಯೂ ಸಹ ಲೀಡರ್ಸ್ ಆಗುವ ಗುಣ ಹೊಂದಿದ್ದಾರೆ. ನಾಯಕತ್ವದ ಗುಣ ಹೊಂದಿರುತ್ತಾರೆ ಎಂದರೆ ಈ ಮೇಷರಾಶಿಯವರು ಹೇಳಬಹುದು. ಇವರು ಯಾರೊಬ್ಬರ ವಿಚಾರಕ್ಕೂ ತಲೆ ಹಾಕದೆ ತನ್ನ ಪಾಡಿಗೆ ತಾನಿರ್ತಾರೆ. ಆದರೆ ಒಂದು ವೇಳೆ ಯಾರಾದರೂ ಇವರ ತಂಟೆಗೆ ಬಂದರೆ ಬಹಳ ಬೇಗ ಸಿಡುಕಾಗುತ್ತಾರೆ ಹಾಗೂ ಅವರನ್ನು ಸುಮ್ಮನೆ ಬಿಡುವ ಮಾತೇ ಇಲ್ಲ. ಎದುರಾಳಿಗೆ ಸರಿಯಾಗಿಯೇ ಬುದ್ಧಿ ಕಲಿಸುತ್ತಾರೆ. ಬೇರೆಯವರ ಮಾತನ್ನು ಎಂದಿಗೂ ಕೇಳೋದಿಲ್ಲ. ಯಾವುದೇ ಒಂದು ದೃಢ ಸಂಕಲ್ಪವನ್ನು ಮಾಡಿದರೆ ಆ ಕೆಲಸ ಕಾರ್ಯ ಮುಗಿಸುವವರೆಗೂ ಸಹ ಸುಮ್ಮನಿರುವುದಿಲ್ಲ. ಅರ್ಧಕ್ಕೆ ಬಿಟ್ಟು ಬಿಡುವ ಪ್ರಶ್ನೆಯೇ ಇಲ್ಲ. ಆ ಕೆಲಸವನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಮುಗಿಸಿ ಬರುವಂತಹ ಮನಸ್ಥಿತಿ ಈ ಒಂದು ಮೇಷರಾಶಿಗೆ ಇರ್ತಕ್ಕಂಥದ್ದು. ಮೇಷರಾಶಿಯವರಿಗೆ ನಿಮ್ಮ ಆತ್ಮೀಯ ಸ್ನೇಹಿತರಿಂದ ನಿಮಗೆ ಸಹಾಯ ಆಗುವಂತಹ ಚಾನ್ಸಸ್ ತುಂಬಾ ಹೆಚ್ಚಾಗಿದೆ. ಹಾಗೆ ನೀವು ಒಂದು ಆಸ್ತಿ ಮಾಡಬೇಕೆಂದು ಬಹಳ ಸಮಯದಿಂದ ಅಂದ್ಕೊಂಡಿದ್ದೀರಲ್ಲ, ಅದು ಈಡೇರುವ ಸಮಯ ನಿಮ್ಮದಾಗುತ್ತದೆ. ಆ ಕೆಲಸದ ಕಡೆ ಸ್ವಲ್ಪ ಗಮನ ಹರಿಸಿದರೆ ಸುಲಭವಾಗಿ ಈಡೇರುತ್ತದೆ. ಹಾಗೆಯೇ ಭೋಗ ವಸ್ತುಗಳನ್ನು ಕೊಳ್ಳಲು ಇದು ಸರಿಯಾದ ಸಮಯವಾಗಿದೆ. ಇದನ್ನು ನೀವು ಅಂದುಕೊಂಡಂತೆ ಮಾಡಿಕೊಳ್ಳುತ್ತೀರಿ. ನಿಮ್ಮ ಬಯಕೆಗಳು ಸಹ ನಿಮ್ಮದಾಗುತ್ತದೆ. ಎಲ್ಲ ಕನಸುಗಳು ಈಡೇರುವ ಸಮಯ ಬಂದಿದೆ. ನೀವೇನಾದರೂ ಅಂದ್ಕೊಂಡಿರ್ತೀರಾ, ಯಾವುದಾದ್ರೂ ಕೆಲಸ ಕಾರ್ಯ ಮಾಡಬೇಕು ಅಂತ ಇರ್ತೀರಲ್ಲ, ಆ ಎಲ್ಲ ಕೆಲಸ ಕಾರ್ಯಗಳು ಸಹ ಖಂಡಿತವಾಗಿಯೂ ಸಹ ಈಡೇರುವಂತಹ ಚಾನ್ಸಸ್ ಅತಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಹೊಟ್ಟೆಗೆ ಸಂಬಂಧಿತ ಸಮಸ್ಯೆಗಳು, ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉದ್ಭವಿಸುತ್ತವೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಿದರೆ ತುಂಬ ಒಳ್ಳೆಯದು. ಒಳ್ಳೆಯ ಜೀವನ ನಿಮ್ಮದಾಗುತ್ತದೆ. ನೀವು ಅಂದುಕೊಂಡಂತೆ ಕೆಲಸಗಳು ಸುಲಭವಾಗಿ ನಡೆಯುತ್ತವೆ. ಸರ್ಕಾರದ ಕೆಲಸಗಳಿಗೆ ಅಂಬಲಿಸುವವರು ನಿಮಗೆ ಸರ್ಕಾರಿ ಕೆಲಸ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಜನಮನ್ನಣೆ, ನಿಮ್ಮ ಕೆಲಸ ಏನಾದರೂ ಸರ್ಕಾರದ ಕಡೆಯಿಂದ ಆಗಬೇಕು ಅಂದರೆ ಖಂಡಿತವಾಗಿಯೂ ಸಹ ನಿಮ್ಮ ಆಸೆ ಈಡೇರುತ್ತದೆ. ನಿಮಗೆ ಅದೃಷ್ಟವನ್ನು ತಂದು ಕೊಡುತ್ತದೆ. ಹಿಡಿದ ಎಲ್ಲ ಕೆಲಸವೂ ಸಹ ಪರಿಪೂರ್ಣವಾಗುತ್ತವೆ. ಹಾಗೆಯೇ ವ್ಯಾಪಾರದಲ್ಲಿ ಹಾಗೂ ವ್ಯವಹಾರದಲ್ಲಿ ಒಳ್ಳೆಯ ಆದಾಯ ನಿಮ್ಮದಾಗುತ್ತದೆ. ಯಾವುದೇ ವ್ಯಾಪಾರವಿರಲಿ, ಬೆಳ್ಳಿ, ಬಂಗಾರ, ಗಿರವಿ, ರೇಷ್ಮೆ ವ್ಯಾಪಾರ, ವ್ಯವಸಾಯ ಅಥವಾ ಪೆಟ್ರೋಲ್, ಡೀಸೆಲ್, ಎಣ್ಣೆ, ಕಬ್ಬಿಣ, ಹೋಟೆಲ್ ಇನ್ನಿತರ ವ್ಯಾಪಾರಿಗಳಿಗೆ ಈ ತಿಂಗಳು ಅತ್ಯಂತ ಶುಭದಾಯಕ ಫಲಗಳನ್ನು ತಂದುಕೊಡುತ್ತದೆ. ಹಾಗೆಯೇ ನೀವೇನಾದರೂ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕ್ತಾ ಇದ್ರೆ ದಯವಿಟ್ಟು ಹಿಂದೆ ನಿಲ್ಲಿಸಿ. ಇದರಿಂದ ತುಂಬ ಕಷ್ಟವನ್ನು ಹಾಗೂ ನಷ್ಟವನ್ನು ಎದುರಿಸಬೇಕಾಗುತ್ತದೆ. ಆದಷ್ಟು ಶೇರ್ ಮಾರ್ಕೆಟ್ನಿಂದ ದೂರವಿರಿ. ಜೂಜಾಡಲು ಹಣವನ್ನು ವ್ಯಯಿಸಬೇಡಿ. ಇದರಿಂದ ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುತ್ತೀರಿ. ಇಂತಹ ಸಂದರ್ಭದಲ್ಲಿ ಹಣ ಕಳೆದುಕೊಳ್ಳುವಂತಹ ಚಾನ್ಸಸ್ ಈ ಮೇಷರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತದೆ. ದಯವಿಟ್ಟು ವಿಚಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಹಾಗೆಯೇ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರುತ್ತದೆ. ಬಹಳ ಒಳ್ಳೆಯ ಫಲಗಳನ್ನು ನೀವು ನಿರೀಕ್ಷಿಸಬಹುದು. ಹಾಗೆಯೇ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಔಷಧಿ ವ್ಯಾಪಾರದಲ್ಲಿ ಈ ಫೀಲ್ಡಲ್ಲಿರುವಂಥವರಿಗೆ ನಷ್ಟ ಉಂಟಾಗಲಿದೆ. ಆದಷ್ಟು ಎಚ್ಚರಿಕೆ ವಹಿಸಬೇಕು. ಈ ವರ್ಷದ ನಂತರ ಒಟ್ಟಾರೆ ನಿಮಗೆ 100ರಲ್ಲಿ 80% ಬಹಳ ಒಳ್ಳೆಯ ಫಲಿತಾಂಶ ನಿಮ್ಮದಾಗುತ್ತದೆ ಹಾಗೂ ಬಹಳ ಒಳ್ಳೆಯ ಫಲಗಳಿವೆ ಎಂದೇ ಹೇಳಬಹುದು. ಹಾಗೆಯೇ ಮೇಷರಾಶಿಯವರು ನೀವು ವಿಷ್ಣು ಸಹಸ್ರನಾಮವನ್ನು ತಪ್ಪದೇ ಪಠಣೆ ಮಾಡಿಕೊಳ್ಳಿ. ಇದರಿಂದ ಇನ್ನೂ ಹೆಚ್ಚಿನ ಒಳ್ಳೆಯ ಫಲಗಳನ್ನು ಖಂಡಿತವಾಗಿಯೂ ನಿಮಗೆ ಸಿಗುತ್ತದೆ. ನಿಮಗೆ ಇರುವಂತಹ ಎಂತಹದ್ದೇ ನಕಾರಾತ್ಮಕ ಶಕ್ತಿಯು ತೊಲಗಿ ನಿಮಗೆ ಹಾಗೂ ನಿಮ್ಮ ಜೀವನದಲ್ಲಿ ಎಂತಹದ್ದೇ ಸಕಾರಾತ್ಮಕ ಬೆಳವಣಿಗೆ ಕಂಡುಬರುತ್ತದೆ. ಜೊತೆಗೆ ಸುಖ ಜೀವನ ನಿಮ್ಮದಾಗುತ್ತದೆ. ಸರಿ ಸ್ನೇಹಿತರೆ, ಮೇಷರಾಶಿಯವರ ಜೀವನದಲ್ಲಿ ದೇವರು ಏನೆಲ್ಲ ವರಗಳನ್ನು ಕೊಟ್ಟಿದ್ದಾನೆ, ಅದನ್ನು ನಾವು ಹೇಗೆಲ್ಲ ಪಡೆಯಬಹುದು ಎಂಬುದನ್ನು ಪರಿಪೂರ್ಣವಾಗಿ ತಿಳಿದುಕೊಂಡಿದ್ದೀರಾ ಎಂದು ನಾನು ಭಾವಿಸ್ತೇನೆ. ಈ ಮಾಹಿತಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ತಪ್ಪದೇ ಓಂ ಶ್ರೀ ನಾರಾಯಣ ನಮಃ ಎಂದು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.